ಅರಿಯದಂತ ಕೇಳರಿಯದಂತ ಪ್ರತಿಭಾವಂತ ವರ್ಣರಂಜಿತ ನಾಯಕರಾಗಿದ್ದಂತ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಬಿಟ್ಟು ಅಗಲಿದ್ದಾರೆ. ಒಬ್ಬ ಕನ್ನಡಿಗ ರಾಷ್ಟ್ರದಲ್ಲಿ ಮಂತ್ರಿಯಾಗಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ, ಸ್ಪೀಕರ್ ಆಗಿ ಅವರು ಹೋದಂತ ಹುದ್ದೆಗಳನ್ನ ಅತ್ಯಂತ ಎತ್ತರಕ್ಕೆ ಕಂಡಂತ ಅಪರೂಪದ ರಾಜಕಾರಣಿ ಇದ್ರು. ನಿಧನಕ್ಕೆ 6.5 ಕೋಟಿ ಜನರು ಕೂಡ ಇವತ್ತು ಸಂಬಂಧಿಗಳಿತಾ ಇದ್ದಾರೆ. ನಮ್ಮಲ್ಲಿ ಎಸ್ ಎಂ ಕೃಷ್ಣ ಅವರು 1962ರಲ್ಲಿ ಪಕ್ಷೇತರರಾಗಿ ಶಾಸಕರಾಗಿ 68-69ರಲ್ಲಿ ಲೋಕಸಭಾ ಸದಸ್ಯರಾಗಿದ್ದ ಶಿವರಂಜಪ್ಪನವರ ನಿಧನದಿಂದ ಉಪಚುನಾವಣೆಯಲ್ಲಿ ಗೆದ್ದು ಲೋಕಸಭೆಗೆ ಹೋಗಿ 1971ರಿಂದ 72ರಿಂದ 77ರವರೆಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮಂತ್ರಿ ಮಂಡಲದಲ್ಲಿ ಕೈಗಾರಿಕಾ ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ ಸೇವೆಯನ್ನ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಸೇವೆಯನ್ನ ಸಲ್ಲಿಸಿ ರಾಜ್ಯಕ್ಕೆ ಕೀರ್ತಿಯನ್ನ ತಂದಿರ್ತಕ್ಕಂಥವರು, ರಾಜ್ಯಕ್ಕೆ ಕೈಗಾರಿಕೆಗಳು ಬರಲಿಕ್ಕೆ ಕಾರಣೀಭೂತರಾದಂತವರು. ಕರ್ನಾಟಕ ರಾಜ್ಯದಲ್ಲಿ ಅವರು ಸ್ಪೀಕರ್ ಆಗಿ 5 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತವರು. ಅದೇ ರೀತಿ ಏನು 1999ರಲ್ಲಿ ಪಾಂಚಜನ್ಯ ಯಾತ್ರೆಯನ್ನ ಮಾಡುವ ಮೂಲಕ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿಗಳಾಗಿ ಬೆಂಗಳೂರು ನಗರವನ್ನು ಐಟಿ-ಬಿಟಿ ಕ್ಷೇತ್ರವನ್ನಾಗಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಮೆಟ್ರೋ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ದೂರದೃಷ್ಟಿಯನ್ನ ಇಟ್ಕೊಂಡು ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸ್ತ್ರೀ ಶಕ್ತಿ ಸಂಘಗಳ ಸಂಘಟನೆ, ಹಲವಾರು ಯೋಜನೆಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ, ಪ್ರತಿಯೊಂದು ಕ್ಷೇತ್ರ ಕೂಡ ಕೊಟ್ಟಂತವರು. ಅವ್ರು ಯಾವತ್ತೂ ಕೂಡ ಈ ರಾಜ್ಯದ ದೂರದೃಷ್ಟಿಯ ಅಭಿವೃದ್ಧಿಯನ್ನು ಮಾಡಿದಂತ ಒಬ್ಬ ನಾಯಕ. ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ನಾನು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ 26 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಅಧಿಕಾರ ಕೊಡ್ತಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಪೈಪೋಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ವಿಶ್ವನಾಥ್ ಅವರು, ನಂಜನಗೂಡು ಮಹಾದೇವ್ ಅವರು, ಕೋಟೆ ಶಿವಣ್ಣ ಮಂತ್ರಿಗಳಾಗಿರ್ತಾರೆ. ನಾವು ಬಿಜೆಪಿ ವಿರೋಧ ಪಕ್ಷಕ್ಕೆ ಬಂದು ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧ ಮಾಡಿದ್ರು ಕೂಡ ಯಾರು ಗೆಲ್ರಿ ಅಂತ ಅವ್ರಿಗೆ ಹೇಳಿದಾಗ Ashwavega English News coming soon. Your channel, your voice, your trust.